ಎಷ್ಟು ಸಿಂಪಲ್, ಎಷ್ಟು ಹಂಬಲ್. ಈಕೆಯ ಎಂಟ್ರಿ ಯಾವ ಪೊಲಿಟಿಷಿಯನ್ಗೂ ಕಮ್ಮಿ ಇಲ್ಲ. ಈಕೆಯ ಸ್ಟಾರ್ಡಮ್ ಯಾವ ಸಿನಿಮಾ ನಟಿಗೂ ಕಮ್ಮಿ ಇಲ್ಲ. ಈ ಮಹಿಳೆ ಎಂಟ್ರಿ ಕೊಡ್ತಾ ಇದ್ದಂತೆ ಜನ ನೋಡಿ ಹೇಗೆ ಮುಗಿಬೀಳ್ತಿದ್ದಾರೆ. ಮೊಬೈಲ್ ಹಿಡ್ಕೊಂಡು ಫೋಟೋ ವಿಡಿಯೋಸ್ ಅಂತ ಹೇಗೆ ಒದ್ದಾಡ್ತಿದ್ದಾರೆ ನೋಡಿ. ಪ್ಲೀಸ್ ನಾನಾ, ಪ್ಲೀಸ್ ಚಿನ್ನ, ದಾವಿಂಡಂಡಿ, ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿರೋ ಈಕೆಯ ಹೆಸರು ಸಾಯಿ ಕುಮಾರಿ. ಸದ್ಯ ಕುಮಾರಿ ಆಂಟಿ ಅಂತಾನೆ ಫೇಮಸ್. ಇವರ ಈ ಕ್ರೇಜ್ ನೋಡಿ, ಇಷ್ಟೊಂದು ಜನಬೆಂಬಲ. ಇವರು ಯಾರು ದೊಡ್ಡ ವಿಐಪಿನೇ ಇರ್ಬೇಕು ಅನ್ಕೋಬೇಡಿ. ಇವರು ವಿಐಪಿನೂ ಅಲ್ಲ, ಪೊಲಿಟಿಷಿಯನ್ನೂ ಅಲ್ಲ, ಸಿನಿಮಾದವರಂತೂ ಅಲ್ಲವೇ ಅಲ್ಲ. ಈಕೆ ಹೈದರಾಬಾದ್ನ ರಸ್ತೆ ಬದಿಯಲ್ಲಿ ವೆಜ್ ಅಂಡ್ ನಾನ್ ವೆಜ್ ಊಟ ಮಾಡುವ ಹೋಟೆಲ್ ಆಂಟಿ. ಚಿಕನ್ ಕರಿ, ಮಟನ್ ಕರಿ, ಚಿಕನ್ ಫ್ರೈ, ಮಟನ್ ಲಿವರ್, ಮಟನ್ ಹೆಡ್, ಬೋಟಿ ಫ್ರೈ, ಹೀಗೆ ಬಗೆ ಬಗೆಯ ನಾನ್ ವೆಜ್ ಮಾಡೋ ಕುಮಾರಿ ಆಂಟಿ ಸದ್ಯ ಹೈದರಾಬಾದ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಎಷ್ಟು ಫೇಮಸ್ ಅಂದ್ರೆ ಹೈದರಾಬಾದ್ನಲ್ಲಿರೋ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಫುಡ್ ಬ್ಲಾಗರ್ಸ್, ಯೂಟ್ಯೂಬರ್ಸ್ ಎಲ್ಲರೂ ಕುಮಾರಿ ಆಂಟಿಯ ಹಿಂದೆ ಬಿದ್ದಿದ್ದಾರೆ. ಕುಮಾರಿ ಆಂಟಿಯ ಇಂಟರ್ವ್ಯೂ ಮಾಡ್ತಿದ್ದಾರೆ. ಕುಮಾರಿ ಆಂಟಿಯ ಕ್ರೇಜ್ ಬಗ್ಗೆ ಸ್ಟೋರಿ ಮಾಡ್ತಿದ್ದಾರೆ. ಅದ್ಯಾವಾಗ ಕುಮಾರಿ ಆಂಟಿಗೆ ಇಷ್ಟೆಲ್ಲ ಖ್ಯಾತಿ ಸಿಕ್ತೋ ಅಲ್ಲಿಂದ ಶುರುವಾಯ್ತು ನೋಡಿ ಸಮಸ್ಯೆ. ಕುಮಾರಿ ಆಂಟಿಯ ಹೋಟೆಲ್ ಎತ್ತಂಗಡಿಗೆ ಪೊಲೀಸ್ ಆದೇಶ. ಆಂಟಿ ಹೋಟೆಲ್ ಮುಚ್ಚದಂತೆ ಗ್ರಾಹಕರಿಂದ ಭಾರೀ ಜನಬೆಂಬಲ. ಸಾಯಿ ಕುಮಾರಿ ಅಲಿಯಾಸ್ ಕುಮಾರಿ ಆಂಟಿ ಹೈದರಾಬಾದ್ನ ಮಾಧಾಪುರದಲ್ಲಿರುವ ಐಟಿಸಿ ಕೊಹಿನೂರು ಜಂಕ್ಷನ್ನ ರೋಡ್ ಪಕ್ಕ ನಾನ್ ವೆಜ್ ಹೋಟೆಲ್ ಇಟ್ಕೊಂಡಿದ್ದಾರೆ. ಕಳೆದ 13 ವರ್ಷದಿಂದ ಗೂಡಂಗಡಿ ಇಟ್ಟುಕೊಂಡು ವ್ಯಾಪಾರ ನಡೆಸುತ್ತಿದ್ದಾರೆ. ಅನ್ನ, ಚಿಕನ್, ಮಟನ್ ಕರಿ ಸೇರಿ ಹಲವು ಬಗೆಯ ಆಹಾರ ತಯಾರಿಸುತ್ತಾರೆ. ಎಲ್ಲವೂ ಆರಾಮವಾಗಿ ಹೋಗ್ತಾ ಇತ್ತು. ಆದ್ರೆ ಕೆಲವು ತಿಂಗಳ ಹಿಂದೆ ಯೂಟ್ಯೂಬರ್ ಒಬ್ಬರು ಕುಮಾರಿ ಆಂಟಿಯ ಹೋಟೆಲ್ ಬಗ್ಗೆ ವಿಡಿಯೋ ಮಾಡಿದ್ರು. ಈ ವಿಡಿಯೋ ಆದ್ಮೇಲೆ ಕುಮಾರಿ ಆಂಟಿ ಹೋಟೆಲ್ ಫೇಮಸ್ ಆಯ್ತು. ಅದಾದ ಮೇಲೆ ಒಬ್ಬೊಬ್ಬರೇ ಫುಡ್ ಬ್ಲಾಗರ್ಗಳು ಆಂಟಿ ಹೋಟೆಲ್ ಬಗ್ಗೆ ವಿಡಿಯೋ ಮಾಡೋಕೆ ಶುರು ಮಾಡಿದ್ರು. ವಿಡಿಯೋಸ್ ಜಾಸ್ತಿ ಆಗ್ತಾ ಇದ್ದಂತೆ ಕುಮಾರಿ ಆಂಟಿಯ ಕ್ರೇಜ್ ದೊಡ್ಡದಾಯ್ತು. ದೂರಗಳಿಂದ ಕುಮಾರಿ ಆಂಟಿ ಹೋಟೆಲ್ಗೆ ಜನ ಬರೋಕೆ ಶುರು ಮಾಡಿದ್ರು. ಇದರಿಂದ ಕುಮಾರಿ ಆಂಟಿ ಅಂಗಡಿ ಬಳಿ ಜನಸಂಖ್ಯೆ ಹೆಚ್ಚಾಯಿತು. ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಯಿತು. ಓಡಾಡೋರಿಗೆ ತೊಂದರೆ ಆಯಿತು. ಇದು ಸಹಜವಾಗಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿತು. ಐಟಿಸಿ ಕೊಹಿನೂರು ಜಂಕ್ಷನ್ ದಾಟೋಕೆ ಹೆಚ್ಚು ಸಮಯ ಆಗ್ತಾ ಇತ್ತು. ಇದೇ ವಿಷಯವಾಗಿ ಕಂಪ್ಲೇಂಟ್ಗಳು ಜಾಸ್ತಿ ಆಯಿತು. ಇದೇ ನೋಡಿ ಕುಮಾರಿ ಆಂಟಿಗೆ ಸಮಸ್ಯೆ ತಂದೊಡ್ಡಿತು. ಆಂಟಿ ಹೋಟೆಲ್ಗೆ ಅದ್ಯಾವಾಗ ಜನ ನುಗ್ಗೋಕೆ ಶುರು ಮಾಡಿದ್ರೋ ಸಹಜವಾಗಿ ಟ್ರಾಫಿಕ್ ಪ್ರಾಬ್ಲಮ್ ಆಯ್ತು. ಆಮೇಲೆ ರಾಯ್ದುರಂ ಸಂಚಾರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಕುಮಾರಿ ಹೋಟೆಲ್ನ ಶಿಫ್ಟ್ ಮಾಡೋಕೆ ಸೂಚಿಸಿದ್ರು. ಅಂಗಡಿ ಓಪನ್ ಮಾಡದಂತೆ ನಿರ್ಬಂಧ ಹೇರಿದ್ರು. ಟ್ರಾಫಿಕ್ ನಿಯಮ ಉಲ್ಲಂಘನೆ, ಸಂಚಾರಕ್ಕೆ ಅಡ್ಡಿ ನೆಪದಲ್ಲಿ ಸಾಯಿ ಕುಮಾರಿ ಗೂಡಂಗಡಿಯ ವ್ಯಾಪಾರವನ್ನ ಬಂದ್ ಮಾಡಿದ್ರು. ಇಲ್ಲ ಸರ್, ಜನ ಸೇರ್ಸಲ್ಲ, ಮೀಡಿಯಾದವರಿಗೆ ಹೇಳ್ತೀನಿ ಎಲ್ರೂ ಹೋಗ್ತಾರೆ ಅಂತ ಕೇಳಿಕೊಂಡ್ರು ಹೋಟೆಲ್ ತೆಗೆದಂತೆ ಅಡ್ಡಿಪಡಿಸಿದ್ರು. ఇప్పుడు మీ పబ్లిక్ నందరినీ మేము రమ్మని పిలిచామా? మీడియా వాళ్ళని మేమందరం పిలిచామా? మరి ఎందుకు మా ఏరియాలో ఎందుకు కక్ష కడుతున్నారో నాకైతే అర్థం కావట్లేదు. మరి అసలు ఇప్పుడు మాల్ ఇప్పుడు 2 అయిపోతుంది, ఇప్పుడు పాదకు 2 అవుతుంది. ఇప్పుడు అరగంట నుంచి గంట నుంచి 1 గంట కాడి నుంచి ఇప్పటి వరకు మమ్మల్ని అమ్ముకొనివ్వట్లేదు. అందరూ బిజినెస్ చేసుకుంటున్నారు, మమ్మల్ని ఎందుకు చేసుకొనివ్వట్లేదు? మరి పోలీసు వాళ్ళు మరి మమ్మల్ని ఎందుకు ಕುಮಾರಿ ಆಂಟಿಗೆ ಅಭಯ ಹಸ್ತ ಚಾಚಿದ ಸಿಎಂ ರೇವಂತ್ ರೆಡ್ಡಿ. ಕುಮಾರಿ ಆಂಟಿಯ ಹೋಟೆಲ್ ಮುಚ್ಚಿಸಿದ್ರು ಅನ್ನೋ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಸಾಕಷ್ಟು ಟೀಕೆ ಶುರುವಾಯಿತು. ಪೊಲೀಸರ ನಡೆಗೆ ಆಕ್ಷೇಪ ಎದುರಾಯಿತು. ಬಡವರ ಮೇಲೆ ನಿಮ್ಮ ಪ್ರತಾಪ ಯಾಕೆ ಅಂತ ಆಕ್ರೋಶ ಕೇಳಿ ಬಂತು. ಸರ್ಕಾರವನ್ನ ಇದರಲ್ಲಿ ಎಳೆದು ತಂದು ಟೀಕಿಸೋಕೆ ಶುರು ಮಾಡಿದ್ರು. ಇದೆಲ್ಲವನ್ನ ಗಮನಿಸಿದ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮಧ್ಯ ಪ್ರವೇಶಿಸಿ ಕುಮಾರಿ ಆಂಟಿಗೆ ಧೈರ್ಯ ಕೊಟ್ಟಿದ್ದಾರೆ. ಹೋಟೆಲ್ನ ಎಲ್ಲಿಯೂ ಶಿಫ್ಟ್ ಮಾಡಬಾರದು ಅಂತ ಪೊಲೀಸ್ ಇಲಾಖೆಗೆ ಆದೇಶಿಸಿದ್ದಾರೆ. ಅಷ್ಟೇ ಅಲ್ಲ, ತಾನೇ ಖುದ್ದು ಬಂದು ಆ ಹೋಟೆಲ್ನಲ್ಲಿ ಊಟ ಮಾಡ್ತೀನಿ ಅಂತ ಹೇಳಿ
ಅಚ್ಚರಿ ಮೂಡಿಸಿದ್ದಾರೆ. ಒಂದು ಹಂತದಲ್ಲಿ ಕುಮಾರಿ ಆಂಟಿಯ ಹೋಟೆಲ್ ಮುಚ್ಚಿಸೋಕೆ ರಾಜಕೀಯ ಕಾರಣ ಎನ್ನಲಾಗಿತ್ತು. ಯಾಕಂದ್ರೆ ಸಾಯಿ ಕುಮಾರಿ ಯೂಟ್ಯೂಬರ್ಸ್ ಜೊತೆ ಮಾತನಾಡುವಾಗ ಟಿಡಿಪಿ ಪವನ್ ಕಲ್ಯಾಣ್ ಪರವಾಗಿ ಮಾತಾಡಿದ್ರು. ಜಗನ್ ಮೋಹನ್ ಸರ್ಕಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರಂತೆ. ಹಾಗಾಗಿ ಆಡಳಿತಾರೂಢ ಪಾರ್ಟಿ ಉದ್ದೇಶಿತವಾಗಿ ಕುಮಾರಿ ಆಂಟಿಯ ಹೋಟೆಲ್ ಎತ್ತಂಗಡಿ ಮಾಡೋಕೆ ಮುಂದಾಗಿತ್ತು ಎನ್ನಲಾಗಿದೆ. ಆಮೇಲೆ ಸಾರ್ವಜನಿಕವಾಗಿ ಭಾರಿ ಟೀಕೆ ವ್ಯಕ್ತವಾದ ಹಿನ್ನೆಲೆ ಅದನ್ನೇ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡಿದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ. ಈ ಬೆಳವಣಿಗೆಯಿಂದ ಕುಮಾರಿ ಆಂಟಿ ಹೋಟೆಲ್ ಇನ್ನಷ್ಟು ಫೇಮಸ್ ಆಗಿದೆ, ಆದಾಯವೂ ಹೆಚ್ಚಾಗಿದೆ. ಜೂನಿಯರ್ ಎನ್ಟಿಆರ್ ವೈಫ್, ತೆಲುಗು ನಟ ನಾನಿ, ಹಾಸ್ಯ ನಟ ಆಲಿ ಸೇರಿ ಸಾಕಷ್ಟು ಸೆಲೆಬ್ರಿಟಿಗಳು ಈ ಹೋಟೆಲ್ಗೆ ಬಂದು ಊಟ ಪಾರ್ಸೆಲ್ ತಗೊಂಡು ಹೋಗ್ತಿದ್ದಾರಂತೆ. ಶೀಘ್ರದಲ್ಲೇ ಸಿಎಂ ಸಹ ಇಲ್ಲಿಗೆ ಬರ್ತಿದ್ದಾರೆ. ಇದನ್ನೇ ಅಲ್ವಾ ಅದೃಷ್ಟ ಅನ್ನೋದು.